ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಹಿಮಕುಮಾರ್. ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆರ್ಯವರ್ಧನ್ ಗುರೂಜಿಯವರಿದ್ದಾರೆ. ಇವತ್ತಿನ ಸಬ್ಜೆಕ್ಟ್ ಅಂದರೆ ವಿಷಯ ಅಂತ ಹೇಳಿದ್ರೆ, ಇವತ್ತು ಗುರುಗ್ರಹದಲ್ಲಿ ಕಟಕ ರಾಶಿ ಪ್ರವೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ನಾನಾ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದು. ಪ್ರಮುಖವಾಗಿ ಭೂಕಂಪಗಳು ಆಗ್ತವೆ, ಮಳೆ ಜಾಸ್ತಿ ಇರುತ್ತೆ, ಅದರ ಜೊತೆಗೆ ರಾಜಕಾರಣಿಗಳ ಕಿತ್ತಾಟಗಳು ಜಾಸ್ತಿ ಇರುತ್ತೆ, ಅದರ ಜೊತೆಗೆ ಮಹಿಳೆಯರಿಗೆ ಸೇಫ್ಟಿ ಇಲ್ಲ, ಅದರ ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಎದುರಾಗತ್ತೆ ಅನ್ನೋದು ಈ ಒಂದು ಕಟಕ ರಾಶಿ ಗುರುಗ್ರಹಕ್ಕೆ ಪ್ರವೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಆಗತ್ತೆ ಅನ್ನೋದು. ಹಾಗಾದರೆ ಈ ಗುರುಗ್ರಹ ಮತ್ತು ಕಟಕ ರಾಶಿಗೆ ಇರುವಂಥ ಸಂಬಂಧ ಏನು, ಯಾವ ರೀತಿಯಾಗಿ ಗೋಚರ ಆಗುತ್ತೆ, ಇದಕ್ಕೆ ಪರಿಹಾರ ಏನು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆರ್ಯವರ್ಧನ್ ಗುರೂಜಿಯವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಭಯತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತುತೆ. ಅರಿಗೂ ಶಣಂದೆ, ಗುರುಗೂ ಶಣಂದೆ, ವಾಗ್ದೇವಿ ಸರಸ್ವತಿ ಕೂಡ ಶಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಶ್ರೀ 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 ಪ್ರಕಾನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡ ನಮ್ಮ ವಿಸ್ತಾರ ಚಾನಲನ್ನು 4:30 ಕೂಡ ವೆಯ್ಟ್ ಮಾಡ್ತಾ ಇರ್ತೀರ. 5:15 ಆದ ತಕ್ಷಣ ನಾನು ನಿಮ್ಮ ಜೊತೆ ಬಂದು ಜಾಯಿನ್ ಆಗ್ತೀನಿ. 100% ಸ್ಕ್ರೀನ್ ಮೇಲೆ ಮ್ಯಾಗಡೆ ಹೋಗ್ತಾರೆ ನಂಬರು, ನನ್ನ ಸಂಸ್ಥೆ ನಂಬರ್ಸು, ಎಲ್ಲ ಮೊಬೈಲ್ ನಂಬರ್ಸು. 080ನ ಆ್ಯಡ್ ಮಾಡಿ ನೀವು ಕೂಡ ವಿಸ್ತಾರ ಚಾನಲ್ಗೆ ಲೈವಿಗೆ ಕರೆ ಮಾಡಿ ನನ್ನ ಜೊತೆ ನೀವು ಮಾತನಾಡ್ಬೋದು. ಏನೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಸುಲಭ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತೀನಿ. ಅದು ನಿಮ್ಮ ಮೊಬೈಲ್ ನಂಬರ್ಸ್ ಆಗಿರ್ಬೋದು, ವೆಹಿಕಲ್ ನಂಬರ್ ಆಗಿರ್ಬೋದು, ಅದು ಗಾಡಿ ನಂಬರೇ ಆಗಿರ್ಬೋದು, ನಿಮ್ಮ ಮಕ್ಕಳು ಹುಟ್ಟಿರ್ತಾರೆ, ನೇಮ್ ಸರಿಯಿಲ್ದಲೇ ಇರ್ಬೋದು. ಸಾಕಷ್ಟು ಶ್ರೀಮಂತರು ನೋಡಿ ಹೊಟ್ಟೆ ಹುಡ್ಕೊತಿರ್ತಾರೆ, ಅಲ್ಲ ಸಾಕಷ್ಟು ಶ್ರೀಮಂತರು ನೋಡಿ ಖುಷಿನೂ ಪಡ್ತಾರೆ, ಇವರೆಲ್ಲ ಶ್ರೀಮಂತರಾಗಿದೆ ಅಂತ. ಅಂಥ ಜಾತಕದ ಟೈಮು ನಿಮ್ಮ ಮನೆಯಲ್ಲಿ ಮಗು ಹುಟ್ಟಬೇಕಾ? ಖಂಡಿತಲೂ ಕೂಡ ನನ್ನ ಸಂಸ್ಥೆಗೆ ನೀವು ಬಂದರೆ ಖಂಡಿತಲೂ ಕೂಡ ಮಗು ಹುಟ್ಟಿದ ತಕ್ಷಣ ಕೋಟ್ಯಾಧೀಶ್ವರಾಗ ಅಂತ ಒಂದು ಮುಹೂರ್ತವನ್ನು ಕೊಡ್ತೀನಿ. ಹುಟ್ಟಿದ ತಕ್ಷಣ ತಂದೆ ತಾತ ಎಲ್ಲರೂ ಶ್ರೀಮಂತರಾಗಬೇಕು. ಹೇಗೆ? ಭಾಳ ವಿಶೇಷವಾಗಿ ನೋಡಿ, ನನ್ನ ಮಗಳು ಹುಟ್ಟಿದ ಮೇಲೆ ನಾನು ತುಂಬ ಫೇಮಸ್ ಆದೆ. ಇವತ್ತು ಒಬ್ಬರು ಕ್ಲೈಂಟ್ಸ್ ಬಂದಿದ್ದರು, ಅವ್ರ ಮದುವೆ ಮ್ಯಾಚಿಂಗೇ 200 ಜಾತಕ ನೋಡಿದೆ. 200 ಜಾತಕಕ್ಕೂ ದುಡ್ಡು ಕೊಟ್ಟಿದ್ದರು. 200 ಜಾತಕಕ್ಕೂ ಆ ಮಗುಗೆ ನಾನೇ ನಿಂತು 200 ಜಾತಕ ಆದಮೇಲೆ ಮದುವೆ ಮಾಡಿಸಿದ್ದೆ. ಇವತ್ತು ಬಂದಿದ್ದರು, ಮಗು ಹುಟ್ಟೋಕ್ಕೆ ಟೈಮ್ ಬೇಕು ಒಂದು ಅಂತ. ನಾನು ನೋಡ್ಬಿಟ್ಟು ಹೇಳಿದೆ, ಇವತ್ತು ತುಂಬ ಕ್ಲೈಂಟ್ಸ್ ಇದ್ದಾರೆ, ನನಗೆ ಆಗಲ್ಲ, ನೀವು ನಾಳೆ ಬರ್ರಿ, ಈ ನೀವು ಕೊಟ್ಟಿರೋ ಡೇಟಲ್ಲಿ ಆ ಮಗುನ ಹುಟ್ಟ ಅಂಥ ಡೇಟಲ್ಲಿ ₹1 ಖರ್ಚಾಗ್ದಲೆ IPS IAS ಎಕ್ಸಾಮ್ ಬರಿತೀನಿ ಅಂತ ಒಂದು ಜಾತಕ ಕೊಡ್ತೀನಿ ಅಂತ. 100% ತುಂಬ ದೊಡ್ಡ ಕ್ಲೈಂಟ್ ನಾನು ನೆನೆಸ್ಕೊಳ್ತಾ ಇದ್ದೆ. 100% ಭಾಳ ದೊಡ್ಡ ಕ್ಲೈಂಟ್ಸು. ದೇವ್ರು ಇರೋರ ಮನೆಗೆ ಕೊಡ್ತಾನೆ ಅನಿಸುತ್ತೆ. ಒಂದು 500-600 ಕೋಟಿ ಇರೋರ ಮನೆ ಮಗು ಜಾತಕ. ಇನ್ನೂ ಅಂಥವ್ರ ಮನೆಗೆ ಅಂಥ ಮಗು ಹುಡ್ತಾ ಇರೋದು ಒಂದು ಯೋಗದ ಜಾತಕ. ಹಾಗಾಗಿ ನಿಮ್ಗೆ ಏನೇ ಕಷ್ಟ ಇರ್ಬೋದು, ನಿಮ್ಮ ಮೊಬೈಲ್ ನಂಬರಿಂದ ನಿಮಗೆ ಕಷ್ಟ ಬಂದಿರುತ್ತೆ, ನೀವು ಹಾಕೋ ಬಟ್ಟೆಯಿಂದ ನಿಮಗೆ ಕಷ್ಟಗಳು ಬಂದಿರ್ತವೆ. ಅದೇ ರೀತಿಯಲ್ಲಿ ನೀವು ಯಾವ ನಕ್ಷತ್ರಗಳಲ್ಲಿ ನೀವು ಫಾಲೋ ಮಾಡಬೇಕು ಅಂತ ಗೊತ್ತಿರಲ್ಲ, ಅದು ಕಷ್ಟಗಳಿರ್ತವೆ. ಇಂಥ ಕಷ್ಟಗಳೆಲ್ಲವೂ ಪರಿಹಾರವನ್ನು ಮಾಡ್ತೀವಿ. ಇವಾಗ ಕರೆ ಸ್ಪೀಕರ್ಸನ್ನು ಖಂಡಿತ ಕೂಡ ಇಷ್ಟೊಂದು ತನಕ ಲೈವಲ್ಲಿದ್ದಾನೆ, ಕರೆಗಳು ಬಂದಿರ್ತವೆ. ವಿಸ್ತಾರ TV ವಿಸ್ತಾರವಾಗಿ ಮಾತಾಡಿ, ಇದು ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೊಡ್ತೀನಿ. ನನ್ನಲ್ಲಿ ಸ್ಟೋನ್ಗಳಿದ್ದಾವೆ, ಕ್ರಿಸ್ಟಲ್ಸ್ಗಳಿದ್ದಾವೆ, ಮತ್ತು ನಿಮ್ಮ ಬಟ್ಟೆ, ನಿಮ್ಮ ನಕ್ಷತ್ರದಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಕರೆ ಸ್ಪೀಕರ್ಸ್ ಗುರೂಜಿ, ಒಬ್ರು ಕಾಲರ್ಸ್ ಇದ್ದಾರೆ ಗದಗದಿಂದ, ಅನಸೂಯ ಅಂತ ಹೇಳಿ. ಮೇಡಮ್ ಅವರು ನಮಸ್ಕಾರ. ನಮಸ್ತೆ ಸರ್. ಎಸ್ ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ಕಾರಮ್ಮ. ಊಟ ಆಯಿತಾ? ಊಟ ಆಯ್ತು ರೀ, ನಿಮ್ದು ರೀ? ನಂದು ಊಟ ಇಲ್ಲ. ನೆನ್ನೆ ನಮ್ಮ ಹುಡುಗ ಅವರಮ್ಮ ಸೊಪ್ಪಿನ ಸಾರು ತಂದಿದ್ದು, ಊಟ ಮಾಡೋಕ್ಕಾಗೋದಿಲ್ಲ, ಮನೆ ತಂದು ಫ್ರಿಡ್ಜಿಗಿಟ್ಟು ಮತ್ತೆ ತಗೊಬಂದಿಟ್ಟು, ಇವಾಗ ಅವನೇ ಡ್ರೈವ್ ಮಾಡ್ಕೊಂಡು ಇಲ್ಲಿ ಬಿಟ್ಟು ಹೋದ. ಮಗ ಬಂದ ತಕ್ಷಣ ಊಟ ಮಾಡ್ತೀನಿ ಇರು ಅಂತ ಹೇಳಿದೆ. ಟೈಮ್ ಇಲ್ದೆಲ್ಲ ಊಟನೂ ಕೂಡ ಮಾಡಿಲ್ಲ. ಹೇಳಿ ಮೇಡಮ್, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ರೀ, ನೀವು ರೀ? ನಾನು ತುಂಬ ಚೆನ್ನಾಗಿದ್ದೀನಿ. ಯಾರ ಬಗ್ಗೆ ಕೇಳ್ತೀರಾ? ನನ್ನ ಮಗನ ಬಗ್ಗೆ ಸರ್. ಕೊಡಿ ಡೇಟ್ ಆಫ್ ಬರ್ತು. 8/1/2017. 8/1/2017. 8/1/2017. ಟೈಮು 12:40 ರಾತ್ರಿ ರೀ. 12:40? ಹ್ಞೂ ರೀ. ಓಕೆ. ಏನು ಹೆಸರು ಇಟ್ಟಿದ್ದೀರಾ? ಲಿತಿನ್ ಅಂತ ರೀ. ನಿತಿನ್. ಯಾಕೆ ಬಿಪಿನ್ ಅಂತ ಇಟ್ಟಿಲ್ವಾ? ಇಲ್ಲ ರೀ, ಲಿತಿನ್ ಅಂತ ಐತಿ. ಓಕೆ. ನಿತಿನ್ ಬಗ್ಗೆ ಏನೇನೆಲ್ಲ ಕೇಳ್ತಾ ಇದ್ದೀರಾ? ಅವ್ನ ಫ್ಯೂಚರ್ ಲೈಫು ಮತ್ತು ಎಜುಕೇಷನ್ ಹೇಗೆ ಮಾಡ್ತಾನಂತ. ಅವನು ಹುಟ್ಟಿರೋ ರಾಶಿ ಯಾವುದು? ಅವನು ಮೇಷ ರಾಶಿ, ಭರಣಿ ನಕ್ಷತ್ರ. ಮತ್ತು ನಾಯಿಂದ ಋಷಿಕ ರಾಶಿ ನೇಮ್ ಇಟ್ಟಿದ್ದೀರಾ, ಇದಂಗೆ ಯಾಕೆ? ನಮ್ಮ ಮಾವನವರು ಅವಂದು ಲದಾಗ ಬಂದಿದೆ, ಲಿತಿನ್ ಅಂತ ಹೇಳಿ. ನಿತಿನ್ ಅಲ್ಲ ರೀ, LITH ಏನು. ಓಕೆ, ಹಂಗಾರೆ ಒಳ್ಳೇದಾಯ್ತು. ಇವಾಗ ಏನು ಪ್ರಶ್ನೆ ಏನು ಅವನ ಬಗ್ಗೆ?
ಅವನ ಫ್ಯೂಚರ್ ಲೈಫ್ ಮತ್ತೆ ಎಜುಕೇಶನ್ ಹೇಗೆ ಮಾಡ್ತಾನಂತ? ಎಜುಕೇಷನ್ ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರ್ರಿ. ಅದ್ಭುತವಾಗಿದೆ. ಮತ್ತು ಬೇರೆ ಕ್ಯಾಸ್ಟ್ ಮದುವೆ ಆಯ್ತಾನೆ ಅವನು. ಬೇರೆ ಕಷ್ಟ ಆಗ್ತಾನೆ. ಹೌದು. ಅವನ ಫ್ಯೂಚರ್ ಹೇಳಿಮ್ಮ, ಹೇಳಿದ್ನಲ್ಲಿ ಎರಡೂ ಚೆನ್ನಾಗಿ ಓದ್ತಾನೆ, ಲೈಫಲ್ಲಿ ಚೆನ್ನಾಗಿ ಓದ್ತಾನೆ, ಗೌರ್ಮೆಂಟ್ ಕೆಲಸ ಕೂಡ ಸಿಗುತ್ತೆ, ಚೆನ್ನಾಗಿ ಓದ್ತಾನೆ, ಮದುವೆ ಮತ್ತು ಬೇರೆ ಕ್ಯಾಸ್ಟ್ ಆಗ್ತಾನೆ. ಬೇರೆ ಕಷ್ಟ ಆಗ್ತಾನ್ರಿ. ಹ್ಞೂ. ಅದು ಬೇರೆ ಕಷ್ಟ ಆಗದೆ ಇರಂಗೆ ಏನು ಪರಿಹಾರ ಇಲ್ವಾ? ನಾನು ವೆಂಕಟರಮಣ ಸ್ವಾಮಿ ಆಗಬೇಕು. ಗ್ರಹಗಳನ್ನ ಅವ್ರನ್ನ ಮೀರಿಸಿ ನಾನು ಮಾಡಿ, ಇವಾಗ ಒಂದು ಕಂಪ್ನಿ ನಾನು ಕೆಲಸ ಮಾಡ್ತೀನಲ್ವಾ, ಹೌದ್ರಿ. ನಾನೊಂದು ಕಂಪ್ನೀಲಿ ಕೆಲಸ ಮಾಡಿ ಓನರ್ ಮಾತು ಕೇಳ್ದಲ್ಲೇ ನಾನು ಇಷ್ಟ ಬಂದಂಗೆ ಚಾನಲಲ್ಲಿ ಏನೇನೋ ಹಾಕ್ಬಿಡೋದು, ಯಾವುದೋ ಟೈಮ್ ಚೇಂಜ್ ಮಾಡಿಬಿಡೋದು, ಆಮೇಲೆ ಇಷ್ಟ ಬಂದಂಗೆ ಮಾಡ್ತಾಯಿದ್ರೆ ಓನರು ಚಾನಲ್ ಓನರ್ ನೋಡಿದ್ರೆ ಏನು ಮಾಡ್ತಾನೆ ಹೇಳಿ? ಬೈತಾನ್ರಿ. ಬೈಯೋದಲ್ಲ, ಕೆಲಸದ ಕಿತ್ತಾಕ್ತಾನೆ. ಹೌದ್ರಿ. ಅಪ್ಪ ನೀನು ಸರಿಯಾಗಿ ಮಾತಾಡೋಕೆ ಬರ್ತಾಯಿಲ್ಲ, ಏನೇನೋ ಪಂಚ್ ಮಾಡ್ತಿದ್ದೆ, ಹೋಗಪ್ಪ ಮನೆಗೆ ಅಂತಾನೆ ಅಲ್ವಾ? ಹೌದ್ರಿ. ನಾವು ಹೇಳ್ಬೋದು ನಾವು ಓನರ್ ದೇವ್ರಿಗೆ ಹೇಳ್ಬೋದು, ಗುರುಗಳೇ ನಮ್ಗೆ ಏನಾರು ಒಂದು ಮಾಡಿ ಅಂತ. ಜನ ಏನಾಯ್ತು ಗೊತ್ತಾ, ಹಂಗೆಲ್ಲ ಪರಿಹಾರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಲೂ ಸುಳ್ಳನ್ನು ಹೇಳಿ ಜನಗಳಿಗೆ ನೆಮ್ಸಿದ್ದಾರೆ. ನಾನು ಸತ್ಯ ಹೇಳೋಕ್ಕೆ ನಾನೊಬ್ಬ ಕೆಟ್ಟವನು. ನನಗೆ ಹೊಟ್ಟೆ ತುಂಬೈತೆ ಮೇಡಮ್, ಹೆಂಡ್ತಿ ಮಕ್ಕಳು, ನಾಳಿಂದ ನಾನು ದುಡಿದವರು ಚೆನ್ನಾಗಿರ್ಬೋದು, ನಾನು ದುಡ್ಕೊಂಡೇನು ಆಗಬೇಕಾಗಿಲ್ಲ, ನಾನು ಸತ್ಯ ಮಾತಾಡ್ತೀನಿ, ನಾನು ಕೆಟ್ಟವನು ಏನು ಹೇಳಿ? ಹೌದ್ರಿ, ನೀವು ಹೇಳಿದ್ದೆಲ್ಲ ನಿಜ ಆಗತ್ರಿ. ನಿಮ್ಮ ಫಾಲೋವರ್ ರೀ ನಾವು. ಅದೇ ನನಗೆ ನನ್ನ ಹೆಂಡ್ತಿ ಸಾಕು, ಸುಮ್ಮನಿರ್ರಿ ಮಲ್ಲಿ, ಎಷ್ಟು ರೀ ಮಗಳ ಜೊತೆ ನೆಮ್ಮದಿಗಿರೋಣ ಅಂತಾಳೆ. ನಾಳೆ ಸಾಹಿತ್ಯದ್ರು ಕೂಡ ಇನ್ನೂ ಪರಿಹಾರ ಇದೆ ಕಣಮ್ಮ, ಒಳ್ಳೇದಾಗತ್ತೆ ಕಣಮ್ಮ, ನಾನು ಬೇಕು ಜನಗಳಿಗೆ ಏನು ಹೇಳಿ? ನಾಳೆ ಹೆಣಕ್ಕೆ ಹೊತ್ಕೊ ಹೋಗ್ತಿರ್ತಾರೆ. ಕರ್ನಾಟಕದಲ್ಲಿ ತುಂಬ ದೊಡ್ಡ ಜ್ಯೋತಿಷ್ಯರು, ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಸದಾಶಿವನಗರದಲ್ಲಿ ಮನೆ ಕಟ್ಟಿದರು. ಅವತ್ತು ಹೊಸಮನೆ ದಿವಸ ಅವ್ರ ಅಪ್ಪ ಸತ್ತೋಯ್ತಾರೆ. ಕರ್ನಾಟಕಕ್ಕೆ ತುಂಬ ದೊಡ್ಡ ಫೇಮಸ್ ಜ್ಯೋತಿಷ್ಯರು, ದೊಡ್ಡ ಚಾನಲ್ ಕೂತ್ಕೊಳೋರು ಸತ್ತೋಗ್ತಾರೆ ಅಂತ ಅವ್ರ ಅಪ್ಪ ಗೊತ್ತಿರಲ್ವಾ ಅಮ್ಮ? ಹೌದ್ರಿ. ಅವ್ರ ಅಪ್ಪ ಸತ್ತೋಯ್ತಾರೆ ಅಂತ ಗೊತ್ತಿದ್ರೆ ಹೊಸಮನೆಗೆ ಮೂರ್ತ ಅವ್ರ ಅಪ್ಪ ಹೊಸಮನೆ ದಿವಸ ಅವ್ರ ಅಪ್ಪ ಸತ್ತೋದ ಹೊಸಮನೆಗೆ ಹೋಗ್ನಲ್ಲ ಏನು ಹೇಳಿ? ಹೊಸಮನೆ ಮುಹೂರ್ತ ಇಟ್ಟಿದ್ರು, ಹೋಗ್ಲಿಲ್ಲ ಅಲ್ಲಿ. ಒಂದು ಗಾದೆ ಮಾತು ಹೇಳ್ತೀನಿ ಕೇಳಿ. ಹೇಳ್ರಿ. ಇವಾಗ ನಾನು ನಿಮ್ಮ ಮಗನು ನಮ್ಮ ಮಗನು ಫ್ರೆಂಡ್ ಅಂತೆ, ಹೌದ್ರಿ. ಒಂದೇ ಸ್ಕೂಲಿಗೆ ಓದ್ತಾರಂತೆ ಇಬ್ಬರು, ನಿಮ್ಮ ಮಗನು ನಮ್ಮ ಮಗನೂ. ಹೌದು. ನಾನು ಟಿ ವಿಲಿ ಹೇಳ್ಬಿಟ್ನಂತೆ ಒಂದು ಮಾತು, ಇವತ್ತು ಗ್ರಹಣ ಏನು ತಿನ್ನಬಾರ್ದು ಅಂತ. ಹಾಂ. ನೀವು ನನ್ನ ಮೇಲೆ ಭಾಳ ನಂಬಿಕೆ ಅಂತೆ. ಹೌದ್ರಿ. ಮಗ ಹೆಂಗೋ ಬಾಳೆಹಣ್ಣು ತಿಂದಿರೋದು ನೋಡ್ಬಿಟ್ರೆ ಬಾಳೆಹಣ್ಣು ತಿಂದ್ಬಿಟ್ಟಿದ್ದೆ, ಆರ್ಯವರ್ಧನ್ ಗುರುಜಿ ಏನು ತಿನ್ನಬಾರ್ದು ಅಂತ ಯಾಕೆ ತಿಂದೆ ಅಂತ ಕೇಳ್ತೀರಾ. ನಾನು ದುಡ್ಡಿನ ಆರ್ಯವರ್ಧನ್, ಇವಾಗಿರೋ ಆರ್ಯವರ್ಧನ್ ಅಲ್ಲ, ನಾನು ಜ್ಯೋತಿಷ್ಯಲ್ಲಿ ದುಡ್ಡಿನ ಆರ್ಯವರ್ಧನ್, ದುಡ್ಡನ್ನು ಇಷ್ಟಪಡೋ ಆರ್ಯವರ್ಧನ್. ಇವತ್ತು ನಂಗೆ ದುಡ್ಡು ಬೇಡ ಅಂತ ಹೇಳ್ತಾಯಿದ್ದೀನಿ. ನಾನು ಈ ಕಥೆಯಲ್ಲಿ ನಾನೊಬ್ಬ ದುಡ್ಡ್ರ ಅಂತ ಆರ್ಯವರ್ಧನ್. ಅವಾಗ ಹೇಳ್ತೀನಂತೆ, ಪಂಚಾಂಗ ತೆಗೆದುಬಿಟ್ಟು, ಓಹೋ ನಿಮ್ಮ ಮಗ ತಿಂದಿರೋ ಬಾಳೆಹಣ್ಣಿಗೆ 50,000 ರೂಪಾಯಿ ಆಗುತ್ತಮ್ಮ ಶಾಂತಿ ಹೋಮ ಮಾಡೋಕ್ಕಂದಂತ ನಾನು. ಹೌದ್ರಿ. ಅವಾಗ ನೀವು ಹೇಳ್ತೀವಿ, ಅಯ್ಯೋ ನನ್ನ ಮಗನೇ, ನಾನು ಒಂದು ಬಾಳೆಹಣ್ಣು ತಿಂದು 50,000 ರೂಪಾಯಿ ತಂದಿಟ್ಬಿಟ್ಟಲ್ಲೋ ತಲೆಗೆ ಅಂದಂತೆ. 4 ತಲೆ ಮೇಲೆ ಬಾರಿಸಿರಂತೆ. ಅವನಿಗೆ ನಿಮ್ಮ ಮಗನಿಗೆ ಜ್ಞಾನೋದಯ ಆಯ್ತಂತೆ. ಅಮ್ಮ ನಾನು ಒಬ್ಬನೇ ತಿನ್ನಲ್ಲ, ಅವ್ರ ಮಗನೂ ತಿಂದ, ಆರ್ಯವರ್ಧನ್ ಮಗನೂ ತಿಂದ, ನಾನು ತಿಂದು ಅಂತ ಅಂದಂತೆ. ಆವಾಗ ನೀವು ಡಗನ ಓಡೋದು ನನ್ನ ಆಫೀಸಿಗೆ ಬಂದುಬಿಟ್ಟು, ಅಯ್ಯೋ ಐನೋರೇ, ಗುರುಗಳೇ ಐನೋರೇ, ನಿಮ್ಮ ಮಗನ ಜೊತೆ ನಮ್ಮ ಮಗನೂ ತಿಂದಂತೆ ಅಂತ ನೀವು ಅಂದ್ರಂತೆ. ಆವಾಗ ನಾನು ಮತ್ತೆ ಪಂಚಾಂಗವನ್ನು ಡಗಡ ಅಂತ ತೆಗೆದುಬಿಟ್ಟು, ನಿನ್ನ ಮಗ ನನ್ನ ಮಗನ ಜೊತೆ ತಿಂದು ಸೇರೋಯ್ತು, ಹೋಗಮ್ಮ ಅಂತ ಹೇಳಿ ಕಳಿಸಿದಂತೆ. ಇಂಥವು ಇದ್ದಾವೆ, ಇಂಥವ್ರು ನೆಮ್ತಾರೆ, ನಿಮ್ಮ ಇಷ್ಟ, ಒಳ್ಳೆಯದಲ್ಲ ನಿಮಗೆ. ಧನ್ಯವಾದಗಳು. ಹಾಗೇ ಆಗುತ್ತೆ. ಆರ್ಯವರ್ಧನ್ ಬಾಯಲ್ಲಿ ಹೇಳಿದ್ದು, ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರ ಎಷ್ಟಿರೋ ಸತ್ಯನೋ ಆರ್ಯವರ್ಧನ್ ಹೇಳೋ ಮಾತು ಅಷ್ಟೇ ಸತ್ಯ, ಅಷ್ಟು ನಿಜವಾಗುತ್ತವೆ. ಆ ನಿಜವಾಗಲಿ ಅಂತೇಳಿ ಈ ಜಾಗದಲ್ಲಿ ಬಂದು ಕೂತಿದ್ವಿ. ವಿಸ್ತಾರ ಟಿ ವಿಲಿ ಏನು ವಿಸ್ತಾರವಾಗಿ ನಿಮ್ಮ ಮನೇಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ನನ್ನ ಪ್ರೋಗ್ರಾಮ್ 5:30 6 ಗಂಟೆ ನೋಡಿ, ಇನ್ನೊಂದು ದಿವಸ ಫೋನ್ ಮಾಡಿದಾಗ ಅದಕ್ಕೆ ಒಂದು ಸಣ್ಣ ಪರಿಹಾರವನ್ನು ಹೇಳ್ತೀನಿ. ಇನ್ನೊಂದು ದಿವಸ ಫೋನ್ ಮಾಡಿ, ಒಳ್ಳೆದಾಗಲಿ. ಥ್ಯಾಂಕ್ ಯು ಮೇಡಮ್, ವಿಸ್ತಾರ ನ್ಯೂಸ್ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಷ್ಟು ಗುರುಜಿ, ಈಗ ಶಿಕ್ಷಣದಲ್ಲಿ ಸಮಸ್ಯೆ ಆಗೋದು ಅನ್ನುವಂಥ ವಿಚಾರ, ಅಂದರೆ ಇಲ್ಲಿ ದೆಹಲಿಯಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆ ಮತ್ತು ಈ ಒಂದು ಸಬ್ಜೆಕ್ಟ್ ಅಂತ ಬಂದಾಗ ಇದಕ್ಕೂ ಲಿಂಕ್ ಇದೆಯಾ ಹೇಗೆ ಅಂತ? ಖಂಡಿತ ಇದೆ ಸರ್. ಈ ಪ್ರಪಂಚದಲ್ಲಿ ಆರ್ಯವರ್ಧನಿಗೆ ಗೊತ್ತಾಗ್ದಂಗೆ ಈ ಪ್ರಪಂಚದಲ್ಲಿ ಹುಲ್ಕಡ್ಡಿ ಕೂಡ ಅಳ್ಳಾಡೋಕ್ಕಾಗಲ್ಲ. ಯಾಕಂದರೆ ಜ್ಯೋತಿಷ ಬ್ರಹ್ಮ ಮಾತನಾಡುವ ದೇವರು ನಾನು. ಹಾಗಾಗಿಯೇ ನನ್ನ ಜನ ಫೋನ್ ಮಾಡಿದವರೆಲ್ಲರೂ ಕೂಡ ಮಾತನಾಡುವ ದೇವರು ಅಂತ ಕರೀತಾರೆ. ಹೆಂಗೆ ಭಾಳ ವಿಶೇಷ ಈ ಹೆಸರನ್ನ ತಗೊಳ್ಳೋದು ತುಂಬ ಕಷ್ಟ ಕರ್ನಾಟಕದಲ್ಲಿ. ಯಾಕಂದರೆ ನಾನು ಬ್ರಹ್ಮನ ವರಪುತ್ರನಾಗಿ ಜಲಿಸಿದ್ದೀನಿ 100%. ಹಾಗಾಗಿ ಇದೆಲ್ಲ ಎಲ್ಲವನ್ನೂ ಹೇಳಿದ್ದೀನಿ. ಹಾಗಾಗಿ ಜನ ಏನೋ ಜ್ಯೋತಿಷ್ಯ ಹೇಳಕ್ಕೆ ಬಂದಿದ್ದೀನಿ, ದುಡ್ಡು ಮಾಡ್ಕೋಬೇಕಂತಂದರೆ ತಪ್ಪು ಮಾಹಿತಿ. ಇದೆಲ್ಲ ದುಡ್ಡು ಬೇಕು. ನಾನು ಜ್ಯೋತಿಷ್ಯನ ಆಫೀಸನ್ನ ಟಸ್ಟ್ ಥರ ನಡೆಸ್ತಾಯಿಲ್ಲ, ಪಕ್ಕಾ ಡಿ.ಕೆ. ಶಿವಕುಮಾರ್ ಥರ ಒಂದು ಕಂಪ್ನಿ ಥರ ನಡೆಸ್ತೀನಿ. ಒಂದು ರಾಜಕೀಯ ಹೇಗೆ ಮಾಡಿದರು ಡಿ.ಕೆ. ಶಿವಕುಮಾರ್ ಕಷ್ಟಪಟ್ಟು ಇವತ್ತು CM ಆಗಿದ್ದರು, ಅದೇ ಥರ ನನ್ನ ಪ್ಯಾಷನ್ನು ಕೂಡ ಅಸ್ಟ್ರಾಲಜಿಲಿದೆ. ಜ್ಯೋತಿಷ್ಯನೂ ನೇರವಾಗಿರುತ್ತೆ. ಪಕ್ಕಾ ಇವತ್ತು ಯಾರು
ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಾಗಿದ್ದು ದುಡಿದು ನೋವನ್ನು ಅನುಭವಿಸಿದ್ರು ಅಂದರೆ ಅದು ಡಿ ಕೆ ಶಿವಕುಮಾರ್. ಅದಾದಮೇಲೆ ಆರ್ಯವರ್ಧನ್ ಕರ್ನಾಟಕದಲ್ಲಿ ಜ್ಯೋತಿಷದಲ್ಲಿ ನೋವು ದುಃಖ ಎಲ್ಲವನ್ನೂ ಅನುಭವಿಸ್ತಾರೆ, ಎಲ್ಲ ಮಾತನ್ನು ಹೇಳ್ತಾರೆ, ಎಲ್ಲವೂ ಕೂಡ ನಡೀತೇವೆ ಅಂದರೆ ಆರ್ಯವರ್ಧನ್. ಏಕೆಂದರೆ ಜ್ಯೋತಿಷ 12 ರಾಶಿ 27 ನಕ್ಷತ್ರ 31 ಡೇಟು ಯಾರ ಅಪ್ಪನ ಮನೆ ಸೊತ್ತಲ್ಲ, ಯಾವ ಧರ್ಮಕ್ಕೂ ಸೇರಿಲ್ಲ. ಆದರೆ 12 ರಾಶಿ ಗ್ರಹಗಳಲ್ಲಿ ಒಂದೊಂದು ರಾಶಿಗೆ ಒಂದೊಂದು ಗ್ರಹ ಬಂದಾಗ ಆ ಶಾಂತಿ ಈ ಶಾಂತಿ ಅಲ್ಲ, ಜಗತ್ತೇ ಶಾಂತಿಗಿರಕ್ಲ ಅಂತ ಹೇಳ್ತೀನಿ ನಾನು 100%. ಯಾಕಂದರೆ ಜ್ಯೋತಿಷ ಇಲ್ಲಿವರೆಗೂ ನಂಬಿರೋರು, ಫಾಲೋ ಮಾಡಿರೋರು ಮತ್ತು ಸಾಕಷ್ಟು ಬುಕ್ಕನ್ನು ಇಟ್ಕೊಂಡು ಮನೇಲಿ ಓದಿರೋರಲ್ಲ, ಅವ್ರು ಓದ್ತಲೇ ಇರ್ತಾರೆ, ಅದ್ರ ಪಾಡಿಗೆ ಅದು ಪರಿಹಾರ ಹೇಳ್ತಿರ್ತಾರೆ. ನಮ್ಮದೆಲ್ಲ ಹಂಗಲ್ಲ, ನಾವು ಹೇಳಿದ ಮೇಲೆ ಇನ್ನೊಂದು ಬುಕ್ ರೆಡಿ ಆಗುತ್ತೆ, ಇನ್ನೊಂದು ಸಬ್ಜೆಕ್ಟ್ ರೆಡಿ ಆಗುತ್ತೆ. ಹಾಗೇ ನಾವು ಪ್ರೆಡಿಕ್ಷನ್. ಹೇಗೆ ಒಂದು ರೈಸ್ ಕೋರ್ಸಲ್ಲಿ ಒಂದು ಕುದುರೆ ಓಡಬೇಕಾದ್ರೆ ಇವರಮ್ಮ ಎಷ್ಟು ಕುದುರೆ ಗೆದ್ದಿತ್ತೆ, ಇವರಪ್ಪ ಎಷ್ಟು ಕುದುರೆ ಗೆದ್ದಿತ್ತೆ, ಎಷ್ಟು ಸರಿ ಟ್ರಾಕಲ್ಲಿ ಗೆದ್ದಿತ್ತೆ ಅನ್ನೋದೇ ಒಂದು ಸಬ್ಜೆಕ್ಟ್ ಬುಕ್ಕೇ ಇರುತ್ತೆ. ಅದೇ ಥರ ನನ್ನ ಸಬ್ಜೆಕ್ಟ್ ಇರುತ್ತೆ 100%. ಇರಿ ಬೇಡಿ, ಫೋನ ಬೇಡಿರಿ, ಸಬ್ಜೆಕ್ಟ್ ಮುಗಿಸ್ಬಿಡ್ತೀನಿ. ಸಖತ್ತಿದೆ ಸಬ್ಜೆಕ್ಟ್ ಇದು, ಸಾಕು. ಬೇಡ ಇರು ಗುರು, ಸಬ್ಜೆಕ್ಟ್ ಮಾತಾಡ್ತೀನಿ, ಟ್ರಾಕಲ್ಲಿದ್ದೀನಿ ನಾನು. ಹಾಗಾಗಿ ಈ ಗ್ರಹಗಳು ಭಾಳ ಸಾಕಷ್ಟು ರಿಸಲ್ಟನ್ನು ಹೇಳ್ತೀನಿ. ಯಾಕಂದರೆ ಈ ಸಬ್ಜೆಕ್ಟ್ ಒಂದು ಸಬ್ಜೆಕ್ಟ್ ಎತ್ತಿನ ಅದು ಮುಗಿಸ್ಕೊಡ್ತೀನಿ. ಗುರು ಕಟಕ ರಾಶಿಗೆ ಬಂದಾಗ ಸಾಕಷ್ಟು ಜನ ನಾನು ನೋಡ್ರ ಆಸ್ಟ್ರಾಲಜರು, ಜ್ಯೋತಿಷ್ಯರು, ಇವತ್ತು ಕಲಿಯೋರು, ನೆನ್ನೆ ಕಲ್ತಿರೋ ಸಾಕಷ್ಟು ಬುಕ್ ಹೋದರು, ತುಂಬ ಒಳ್ಳೆಯದಾಗುತ್ತೆ ಗುರು ಹುಚ್ಚಿನಾದ್ರೆ ಅಂತ ಅಂದರು. ನಾನೊಬ್ಬ ಮಾತ್ರ ಅವ್ರಿಗೆ ಆಪೋಸಿಟಾಗಿ ಹುಚ್ಚಿನ ಥರ ಹೇಳಿದೆ. ಜನ ನನ್ನನ್ನು ಕಿಂಡಲ್ ಮಾಡಿದರು. ನನ್ನ ಮಾತೆಲ್ಲ ನಿಜವಾಗಿದೆ ಅನ್ನೋದಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಹೋಗಿ ಆರ್ಯವರ್ಧನ್ ಗುರೂಜಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಐ ಡಿನ ಓಪನ್ ಮಾಡಿದ್ರೆ ಎಲ್ಲ ಸಿಗುತ್ತೆ 100%. ನನ್ನ ಪುಣ್ಯಕ್ಕೆ ಇವತ್ತು ನನ್ನ ಆಫೀಸಲ್ಲಿ ಒಂದು ಇಬ್ಬರನ್ನ ಎಡಿಟರ್ನ ಕೆಲಸಕ್ಕೆ ಇಟ್ಕೊಂಡೆ. ಆಫೀಸ್ ಕೆಲಸದೇ ಇನ್ಸ್ಟಾಗ್ರಾಮು ನಂದು ಏನೇ ಒಂದು ಚಾನಲಲ್ಲೂ ವಿಸ್ತಾರ ಚಾನಲ್ ಬಂದಿದ್ದು ಕೂಡ ಸಂಜೆ ಮೇಲೆ ಎಡಿಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ, ನನ್ನ ಫೇಸ್ಬುಕ್ಕಲ್ಲೆಲ್ಲ ಅಪ್ಡೇಟ್ ಮಾಡ್ತಾರೆ. ಇಲ್ಲೂ ಕೂಡ ಸಿಗುತ್ತೆ, ನಿಮ್ಗೆ ಅಲ್ಲೂ ಸಿಗುತ್ತೆ. ಗುರುಗ್ರಹ ಭಾಳ ವೈಬ್ರೇಷನ್. ಗುರು ಏನಕ್ಕಪ್ಪ ಈ ಥರ ನಾನೊಂದು ಪ್ರೆಡಿಕ್ಷನ್ ಮಾಡಿದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇರುತ್ತೆ, ಒಂದು ಉದಾಹರಣೆ. ರಾಮನ ಜಾಗದಲ್ಲಿ ಗುರು ಹುಚ್ಚ ಅಂತ ಸಾಕಷ್ಟು ಜನ ನಾನು ಸಣ್ಣ ಹುಡುಗನಿಂದಲೂ ಕೂಡ ನಮಗೆ ಹೇಳಿ ನೆಮ್ಸಿದ್ದಾರೆ. ನಾವು ಅದನ್ನೇ ನೆಂಬಿದ್ದು. ನಾನು ಆ ಥರ ನಾನು ನೆಂಬಲ್ಲ, ನಾನು ಸ್ವಲ್ಪ ಉಲ್ಟಾ ನೆಂಬೋದು ಜಾಸ್ತಿ 100%. ರಾಮಗೆ ಗುರು ಜಾತಕದಲ್ಲಿ ಹುಚ್ಚಾಗಿದ್ದಾಗ ಫ್ಯಾಮಿಲಿ ಬಿಡ್ತಾರೆ, ಮಕ್ಕಳ ಜೊತೆ ಕಿತ್ತಾಡ್ತಾರೆ, ಅಶ್ವಮೇಧ ಕುದುರೆ ಕಟ್ಟಿ ಸೀತೆಯನ್ನು ಮರ್ತುಬಿಟ್ಟು ಹೋಗ್ತಾರೆ, ಒಂಥರ ದೊಡ್ಡ ಒಂದು ಜಗಳನೇ ಆಗುತ್ತೆ. ಗುರು ಹುಚ್ಚಿನಾಗಿದ್ದಾಗ ಇವೆಲ್ಲ ಮಾಡಬಾರ್ದು, ಸೈಲೆಂಟಾಗಿರಬೇಕು. ಆವಾಗ ನಾನು ಸಾಕಷ್ಟು ತೆಂಡೂಲ್ಕರ್ ಜಾತಕವನ್ನು ತೆಗೆದು ನೋಡಿದಾಗಲೂ ಕೂಡ ತೆಂಡೂಲ್ಕರ್ ಜಾತಕದಲ್ಲಿ ಗುರು ನೀಚ, ಆದರೆ ಅವ್ರ ಜಗಳಕ್ಕೆ ಹೋಗಲ್ಲ, ಸೂಪರ್. ಅದೇ ಥರ ಸಾಕಷ್ಟು VIP ಗಳ ಜಾತಕದಲ್ಲಿ ನಾನು ಗುರು ನೀಚನಾಗಿರೋ ನೋಡಿದ್ದೀನಿ, ಸಿಕ್ಕಾಬಟ್ಟೆ ದುಡ್ಡು ಮಾಡಿರೋ ನೋಡಿದ್ದೀನಿ. ಗುರು ಹುಚ್ಚಿನಾಗಿರೋರು ದುಡ್ಡು ಮಾಡೋದಕ್ಕಿಂತ ಗುರು ನೀಚನಾಗಿರೋರೇ ದುಡ್ಡನ್ನು ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಗುರು ಹುಚ್ಚಿನಾದಾಗ ಸ್ಕೂಲು ಮತ್ತು ಮಳೆ, ಹಾವು, ಈ 3 ಕಾನ್ಸೆಪ್ಟನ್ನ ನಾನು ತಂದಿದ್ದೆ. ಯಾಕಂದರೆ ಒಂದು ಸರಿ ಕಟಕ ರಾಶಿಗೆ ನಾನು ಜ್ಯೋತಿಷ್ಯವನ್ನು ಕಲಿತಾದ್ಮೇಲೆ ನಾನು ಜನಕ್ಕೆ ಕೇಳಬೇಕಾದ್ರೆ ಸಾಕಷ್ಟು ಜನಕ್ಕೆ ಗುರು ಭಾಳ ವೈಬ್ರೇಷನ್. ಗುರು ಕಟಕ ರಾಶಿಗೆ ಬಂದಾಗ ಸಾಕಷ್ಟು ವಿಷಯವನ್ನು ಹೇಳೋದ್ರಿಂದ, ಗುರು ಕಟಕ ರಾಶಿಗೆ ಬಂದಾಗ ಕೇರಳದಲ್ಲಿ ಒಂದು ಸರಿ ಭಾಳ ಒಂದು 10 ವರ್ಷದ ಹಿಂದ್ಗಡೆ ಮಳೆ ಬಂದು ಸಿಕ್ಕಾಬಟ್ಟೆ ಬೆಟ್ಟ ಕುಸಿದವೆಲ್ಲ ಬಿದ್ದು ಹಾವುಗಳು ಬಂದು ಕಚ್ಚಿಬಿಡ್ತಾರೆ, ಸರ್ಕಾರ ನಷ್ಟವನ್ನು ಕಟ್ಕೊಡುತ್ತೆ. ನಂಗೆ ನೆನಪಿತ್ತು. ಹಾಗಾಗಿ ಈ ಸರಿ ಕೂಡ ಮತ್ತೆ ಗುರು ಕಟಕ ರಾಶಿಲಿ ಒಂದು 155 ದಿವಸ ಇರ್ತಾರೆ. ಅಂದರೆ 10ನೇ ತಿಂಗಳು 31ನೇ ತಾರೀಕುವರೆಗೂ ಕಟಕ ರಾಶಿಲಿ ಇರ್ತಾರೆ. 1ನೇ ತಾರೀಕಿಂದ 11ನೇ ತಿಂಗಳು 1ನೇ ತಾರೀಕಿಂದ ಸಿಂಹ ರಾಶಿಗೆ ಬರ್ತಾರೆ. ಗುರುದು ಏನಪ್ಪ ಅಂದರೆ ಒಂದು ವೈಬ್ರೇಷನ್. ಗುರು ಅಂದರೆ ವಿದ್ಯೆಗೆ ಅಧಿದೇವತೆ ಅಂತಾರೆ. ಅದು ವಿದ್ಯೆ ಬೇರೆ ಕಡೆ ಇದ್ದರೆ, ಗುರು ಚಂದ್ರ ಮತ್ತು ಗುರು ಇದ್ದವ್ರು ಯಾರು ಒಳ್ಳೆ ವಿದ್ಯಾವಂತರಾಗಲ್ಲ. ಒಂದು IPS IAS ಆಫೀಸರ್, ಮೆಡಿಕಲ್ ಇವೆಲ್ಲ ಓದಬೇಕಂದ್ರೆ ಚಂದ್ರ ಮತ್ತು ಬುಧ ಗ್ರಹ ಇರಬೇಕು. ಗುರು ಮತ್ತು ಬುಧ ಇಬ್ಬರೂ ಸೇರಿದ್ರೆ IAS IPS ಆಗ್ತಾರೆ. ಆದರೆ ಅದರ ಜೊತೆಗೆ ಸೂರ್ಯ ಇದ್ದರೆ ಪಕ್ಕಾ ಕೆಲಸ ಸಿಗುತ್ತೆ, ಆ ಹುದ್ದೆ ಸಿಗುತ್ತೆ ಅಂತ ಹೇಳ್ತಾರೆ. ತುಂಬ ಜನ IPS IAS ಓದ್ತಾರೆ, ಕೆಲಸ ಸಿಗಲ್ಲ. ಸೂರ್ಯ ಚೆನ್ನಾಗಿದ್ದಾಗ ಜಾಬ್ ಕನ್ಫರ್ಮ್ ಆಗುತ್ತೆ, ಬರೆದಿದ್ದ ಎಕ್ಸಾಮ್ ಪಾಸ್ ಆಗ್ತಾರೆ ಅಂತ ಹೇಳುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ಓದಬೇಕು, ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬರಬೇಕಂದ್ರೆ ಗುರು 5ನೇ ಮನೆಯಲ್ಲಿ ಇರಬೇಕು, ಭಾಳ ವಿಶೇಷ 10ನೇ ಮನೇಲಿ ಇರಬೇಕು. ಅದೇ ಥರ ಮಕ್ಕಳು ಓದೋಕ್ಕೆ ತುಂಬ ಜನ ಸಾಕಷ್ಟು ಕಷ್ಟಪಡೋರಿಗೆ ಭಾಳ ವಿಶೇಷ. ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಮಗಳಿಗೆ ಒಂದು ದಿವಸ ನನ್ನ ಹೆಂಡತಿ ಸುಮ್ಮನೆ ಬೈತಾ ಇರ್ತಾಳೆ 100%, ಏನು ಓದಲ್ಲ ಮಾಡಲ್ಲ ಅಂತ. ಅವಾಗ ನನ್ನ ಮುಂದೆ ಒಂದು ಸಣ್ಣ ಟಚ್ ಮಾಡ್ತಾರೆ, ಮಕ್ಕಳು ಅಂದಮೇಲೆ ಒಂದು ಟಚ್ ಮಾಡ್ತಾರೆ. ಆವಾಗ ನನ್ನ ಮಗಳಂದ್ರೆ ತುಂಬ ಇಷ್ಟ.
ಎಲ್ಲರಿಗೂ ಎಲ್ಲರ ಮಕ್ಕಳ ಮೇಲೂ ಪ್ರೀತಿ ಜಾಸ್ತಿ ಇರುತ್ತೆ. ನಾವು ಕ್ಯಾಮ್ರಾ ಮುಂದೆ ಹೇಳ್ಕೊತಿದ್ವಿ, ನೀವು ಹೇಳ್ಕೊಂಡೆಲ್ಲ ಪ್ರೀತಿ ಮಾಡ್ತಾಯಿರ್ತೀರ, ನಿಮ್ಮ ಮಕ್ಕಳ ಜೊತೆಲೂ ರೀಲ್ಸ್ ಮಾಡ್ತೀರ, ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ. ಆಮೇಲೆ ನಾನು ಒಬ್ಬನೇ ಈ ಒಂದು ಸ್ಟೋನನ್ನು ನನ್ನ ಮಗಳ ಎಜುಕೇಷನ್ ಸ್ಟೋನ್ ತಂದಾಕಿದೆ. ಇವತ್ತು ನನ್ನ ಮಗಳು ಮ್ಯಾಥ್ಸಲ್ಲಿ ಸ್ಕೂಲಿಗೆ ಫಸ್ಟ್ ಇದ್ದಾಳೆ 100%. ಇವತ್ತು ಏನು ಮ್ಯಾಥ್ಸಲ್ಲಿ ಯಾವುದೇ ಟೀಚರ್ಸು ಏನು ಅರ್ಥ ಆಗಿಲ್ಲ ಅಂದರೆ ಹಾಲಿನ ಹತ್ರ ಹೇಳ್ಸ್ಕೊಳಮ್ಮ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ನನ್ನ ಮಗಳು ಮ್ಯಾಥ್ಸಲ್ಲಿ ಅಬಾಕಸಲ್ಲಿ ಕರ್ನಾಟಕಕ್ಕೆ ಫಸ್ಟ್ ಇದ್ದಾಳೆ. ಅವರು ನನ್ನ ಮಗಳನ್ನ ಅಡ್ವರ್ಟೈಸ್ಮೆಂಟಿಗೆ ಕೇಳಿದರು, ನಮ್ಮ ವೈಫು ಬೇಡ, ಅವಳ ಪಾಡುಗಳಿಗೆ ಓದಲಿ, ಮಾರ್ಕೆಟೆಲ್ಲ ಬೇಡ ಅಂತೇಳಿ ಅಬಾಕಸಲ್ಲಿ ಲೆಕ್ಕದಲ್ಲಿ ಕರ್ನಾಟಕಕ್ಕೆ ಫಸ್ಟ್ ಇದ್ದಾಳೆ 100%. ಏನಕ್ಕೆಂದರೆ ಬುಧಗ್ರಹನು ಮತ್ತು ಗುರುಗ್ರಹನು ಒಟ್ಟಿಗೆ ಸೇರಿಸ್ತೆ ಒಂದು ಡಾಲರಲ್ಲಿ, ಈ ಕೊಳ್ಳಿಗೆ ಹಾಕೋ ಡಾಲರಲ್ಲಿ ಇವೆರಡು ಒಟ್ಟಿಗೆ ಸೇರಿದಾಗ ಬುಧ ಮತ್ತು ಗುರುಗ್ರಹನ ರಿಸಲ್ಟ್ ಬರ್ತದೆ. ಯಾಕೆ ಈ ಸ್ಕೂಲ್ ಮಕ್ಕಳು ಎಜುಕೇಷನ್ನು ಸಣ್ಣ ಮಕ್ಕಳಿಗೆ ಅತ್ತೆ ಆಗುತ್ತೆ ಅಂದರೆ, ಈ ಚಂದ್ರನಿಗೂ ಮತ್ತು ಗುರುಗ್ರಹಕ್ಕೂ ಒಂದು ವೈರತ್ವ ಇದೆ, ಜ್ಯೋತಿಷ್ಯದಲ್ಲಿ ವೈರತ್ವ ಇದೆ. ಆ ವೈರತ್ವದಿಂದ ಕಟಕ ರಾಶಿ ಗುರು ಬಂದಾಗ ನೋಡಿ, ಕಟಕ ರಾಶಿಗೆ ಅಧಿದೇವತೆ ಬಂದು ನೀರೇ ಕಟಕ ರಾಶಿ. ನೋಡಿ, ಆ ನೀರು ಉಕ್ಕಿ ಹರಿದು ಪ್ರಯೋಜನ ಇಲ್ದಂಗೆ ಉಕ್ಕಿ ಹರಿದು ಬೆಟ್ಟ ಗುಡ್ಡ ಈ ಚೈನಾ ಎಲ್ಲ ನುಗ್ಗಿ ಹಾವೆಲ್ಲ ಕಚ್ಚೋಗ್ಬಿಡ್ತು 100%. ಅದೇ ಥರ ದೊಡ್ಡ ದೊಡ್ಡ ಬೆಟ್ಟಗಳು ಕುಸಿತಾವೆ, ಬಿಲ್ಡಿಂಗ್ ಎಲ್ಲ ಕುಸಿತಾವೆ, ರೋಡಲ್ಲಿ ಕಾರ್ ತೇಲ್ತಾ ಇದ್ದಾವೆ, ನೀರಲ್ಲಿರುವಂಥ ಮಸ್ಲೇನ ಮಗು ತಿಂದು ಹೊಡೆದಾಕ್ತಾರೆ. ಎಲ್ಲ ಘಟನೆ ಕೂಡ ಗುರುಗ್ರಹದಿಂದ ಆಗುತ್ತೆ. ಸ್ಕೂಲ್ಗೆ ಅಧಿದೇವತೆ ಬಂದು ಗುರುಗ್ರಹ ಅಂದರೆ ಕಟಕ ರಾಶಿಯಲ್ಲಿ ಇರೋದ್ರಿಂದ ಎಜುಕೇಷನ್ ವಿಚಾರನೂ ಕೂಡ ತುಂಬ ದೊಡ್ಡ ನ್ಯೂಸ್ ಆಗಿದೆ. ಇದು ಹೇಗಪ್ಪ ಅಂದರೆ, ಇದು ದೊಡ್ಡ ಸಬ್ಜೆಕ್ಟ್. ಇದು ಒಂಥರ ಯಾಕೆ ಗುರು ಹಿಂಗಾಗುತ್ತೆ ಅಂದರೆ, ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಅವ್ರ ಹೆಂಡತಿ ಚಂದ್ರನಿಗೆ ಏನಾಗಬೇಕು, ಚಂದ್ರನಿಗೆ ಏನಾಗುತ್ತೆ, ಚಂದ್ರನಿಗೆ ಹೆಂಡತಿ ಯಾರು, ಗುರುಗ್ರಹನ ಹೆಂಡತಿ ಏನು, ಇವರಿಬ್ಬರಿಗೂ ಹುಟ್ಟಂಥ ಮಗನೇ ಬುಧಗ್ರಹ. ಇದು ಚಂದ್ರನಿಗೆ ಹುಡ್ತಾ ಗುರುಗೆ ಹುಡ್ತಾ ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ, ಸಬ್ಜೆಕ್ಟ್. ಇದು ಸತ್ಯನೇ, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಬುಕ್ ಸಿಗ್ತವೆ ತಗೊಳ್ಳಿ. ಚಂದ್ರನು ಗಂಡು ಗ್ರಹ, ಬುಧನು ಗಂಡು ಗ್ರಹ. ಇಲ್ಲೂ ಬುಧಗ್ರಹ ಹುಡ್ತಾನೆ. ಆವಾಗ ನನಗೆ ಇಷ್ಟವಾದಂಥ ಬ್ರಹ್ಮ ಕೇಳ್ತಾರೆ ಅವ್ರನ್ನ. ಆವಾಗ ಈ ಮಗು ಯಾರದು ಇಬ್ಬರಲ್ಲಿ ಅಂತ ಕೇಳಿದಾಗ ಆವಾಗ ಅವ್ರು ಹೇಳ್ತಾರೆ, ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ, ಅವ್ರು ನಾನು ತುಂಬ ಯಾವಾಗಲೂ ಹೇಳ್ತೀನಿ ಮಾಧ್ಯಮದಲ್ಲಿ, ನನಗೆ ತುಂಬ ಬೇಕಾದರು. ಆವಾಗ ಅವ್ರು ಹೇಳ್ತಾರೆ, ಈ ಮಗು ಅವ್ರದ್ದಲ್ಲ ಇವ್ರದ್ದು ಅಂತಾರೆ. ಆವಾಗ ಗುರುಗ್ರಹಕ್ಕೆ ತುಂಬ ಕೋಪವಿರಲ್ವಾ, ಭಾಳ ವಿಶೇಷವಾಗಿ ಏನಾಗುತ್ತೆ ಅವಾಗ, ಅವ್ರ ಕೋಪವನ್ನು ಕಟಕ ರಾಶಿಗೆ ಬಂದಾಗ ಗುರುಗ್ರಹ ಆ ಒಂದು ಏನೇನೆಲ್ಲ ಕಟಕ ರಾಶಿನ ಹಾಳು ಮಾಡ್ಬೋದು, ಎಷ್ಟೆಲ್ಲ ನೆಗೆಟಿವ್ ಮಾಡ್ಬೋದು, ಅಷ್ಟು ಡಿಸ್ಟರ್ಬ್ ಮಾಡ್ತಾರೆ. ಇದು ನಿಜವಾಗುತ್ತೆ. ಇದು ಒಂದು ಸಬ್ಜೆಕ್ಟ್ ಭಾಳ ವಿಶೇಷವಾಗಿ. ಯಾವಾಗಲೂ ಕೂಡ ಕಟಕ ರಾಶಿ ಗುರು ಹುಚ್ಚಿನಾಗಿದೆ ಅಂತ ನೀವು ಬುಕ್ ತೆಗೆದು ನೋಡಿದಾಗ ಇತಿಹಾಸದಲ್ಲಿ ಹೇಳೋ ಮಾತಿದ್ದಾವೆ. ಅದು ಲಾಜಿಕ್ ಇವತ್ತಿನ ಜನ್ರೇಷನ್ಗೆ 1% ವರ್ಕ್ ಆಗೋಲ್ಲ. ವಿತಿನ್ ನನ್ನ ಅಸ್ಟ್ರಾಲಜಿಗೂ ಬೇರೆಯವ್ರ ಅಸ್ಟ್ರಾಲಜಿಗೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ಯಾಕಂದರೆ ನಾನು ಒಬ್ಬನೇ ಈ ಪ್ರಕೃತಿಲಿ ಈ ಡೇಟ್ ಆಗುತ್ತೆ, ಈ ನಕ್ಷತ್ರ ಆಗುತ್ತೆ, ಈ ಥರ ಕ್ರಿಕೆಟಿಗೆ ಬಣ್ಣ ಆಗುತ್ತೆ, ಕ್ರಿಕೆಟನ್ನು IPL ಪ್ರೆಡಿಕ್ಷನ್ ಮಾಡ್ಬೋದು, ಕ್ರಿಕೆಟ್ ವರ್ಲ್ಡ್ ಕಪ್ ಪ್ರೆಡಿಕ್ಷನ್ ಮಾಡ್ಬೋದು. ಈ ಸಬ್ಜೆಕ್ಟನ್ನ ತಂದು ಕೊಟ್ಟವನೇ ಕರ್ನಾಟಕದಲ್ಲಿ ನಾನು ಒಬ್ಬನೇ 100%. 5 ಜನ ಆ್ಯಂಕರ್ ಇಟ್ಕೊಂಡೆಲ್ಲ ಕಾರ್ಯಕ್ರಮ ಮಾಡಿದ್ದು. 5 ಜನ ಆ್ಯಂಕರ್ ನನ್ನ ಸ್ಲಾಟಲ್ಲಿ ಅಂದರೆ ಭಯಂಕರ ಬೆಂಕಿ. ಇವತ್ತು ಬೀದಿಲಿ ಹೋದೆಲ್ಲ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ, ಆದರೆ ಕ್ರಿಕೆಟ್ನ ಟಿ ವಿಲಿ ಮಾತಾಡಬೇಕು ಅಂತ ಹೇಳ್ಕೊಟ್ಟೇ ಮಾತನಾಡುವ ದೇವರು ಬ್ರಹ್ಮ 100%. ಈ ಸಬ್ಜೆಕ್ಟು ನಮ್ಮಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ನಾನು ಇವಾಗ ಬಿಟ್ಬಿಟ್ಟೆ, ಗ್ಯಾಮ್ಲಿಂಗ್ ನಡೀತಾಯಿದೆ, ಇದು ಸವಾಸ ಬೇಡ. ಆಮೇಲೆ ಅವತ್ತು ನಾವೆಲ್ಲ ಮಾಡಬೇಕಾರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ಇರನ್ನಲ್ಲ. ಇವಾಗೇನು ಅವ್ರು ಇಷ್ಟ ಬಂದಾಗೆಲ್ಲ ನೆಗೆಟಿವ್ ಕಮೆಂಟ್ ಹಾಕ್ತಾರೆ, ತೆಗೆದು ನೋಡ್ರೆ ಅವ್ರ ಫೋಟೋಗಳೇ ಇರಲ್ಲ. ಹಾಗಾಗಿ ನಾವು ಬಯಕೆ, ಹಾಗಾಗಿ ಜನಕ್ಕೆ ಕಷ್ಟ ಕೇಳ್ತಾಯಿದ್ದೀನಿ. ಇನ್ನು ಕಷ್ಟಗಳು ಸ್ಕೂಲ್ ನಡೆಸೋಂಥವ್ರಿಗೆ, ಸಾಲ್ಗಾರ ಆಗೋದು, ಸ್ಕೂಲ್ ಸಂಸ್ಥೆಗೆ ಮಕ್ಕಳು ಅಡ್ಮಿಷನ್ ಆಗೋದು, ಸ್ಕೂಲಿಗೆ ಹೋಗೋ ಮಕ್ಕಳು ತೊಂದರೆ ಕೊಡೋದು. ಇವತ್ತು ನೋಡಿ, ದೊಡ್ಡ ದೊಡ್ಡ ರಾಜಕಾರಣಿಗಳು ಒಂದು ಮೆಡಿಕಲ್ದು ಲೀಕ್ ಪೇಪರ್ ಇದಾಗಿ ಅದಕ್ಕೆ ಹೋರಾಟಗಳು ನಡೀತಾ ಇದ್ದಾವೆ, ತುಂಬ ತೊಂದರೆಗಳಾಗ್ತಾಯಿದ್ದಾವೆ. ಇದೆಲ್ಲವಕ್ಕೂ ಕಾರಣ ಗುರುಗ್ರಹನೇ ಕಾರಣ ಆಗ್ತಾನೆ. ಗುರು ಆ ಥರದೊಂದು ವೈಬ್ರೇಷನ್ನ ಕೊಡ್ತಾ ಹೋಗ್ತಾನೆ. 100% ಯಾರೆಲ್ಲ ಇನ್ನೊಂದು ತಂದೆ ತಾಯಿದ್ರು ಕೈ ಮುಗಿದು ಕೇಳ್ಕೊತೀನಿ, ನಿಮ್ಮ ಮಕ್ಕಳನ್ನ 11ನೇ ತಿಂಗಳು 1ನೇ ತಾರೀಕುವರೆಗೂ ತುಂಬ ಜೋಪಾನಾಗಿ ನೋಡ್ಕೊಳ್ಳಿ. ಯಾಕಂದರೆ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತಾಯಿದ್ದಾವೆ, ಒಂದಲ್ಲ ಒಂದು ಕಷ್ಟಗಳು ಬರ್ತಾಯಿದ್ದಾವೆ. ಯಾಕಂದರೆ ಯಾವುದೇ ನೋಡಿ, ಮಕ್ಕಳು ಸ್ಕೂಲಿಗೆ ಹೋಗೋದು ನೆಮ್ಮದಿ ಇಲ್ಲ, ಡಾಕ್ಟ್ರುಗಳು ನೆಮ್ಮದಿ ಇಲ್ಲ, ಹೆಣ್ಮಕ್ಳಿಗೆ ನೆಮ್ಮದಿ ಇಲ್ಲ, ಮತ್ತು ಮಳೆಯಿಂದ ತೊಂದರೆ, ಸಿಕ್ಕಾಬಟ್ಟೆ ಮಳೆ, ಇದೆಲ್ಲವೂ ಕೂಡ ಕಾರಣದಿಂದ ಆಗ್ತಾಯಿರೋದು ಗುರುಗ್ರಹದಿಂದ. ಇದನ್ನು ನಾನೊಬ್ಬ ಪ್ರೆಡಿಕ್ಷನ್ ಮಾಡಿದೆ. ಸರ್ಕಾರ ನನ್ನನ್ನು ಗುರುತಿಸಿ ಅವಾರ್ಡ್ ಕೊಡಬೇಕಿಂತ ಸಬ್ಜೆಕ್ಟಿಗೆ. ಯಾಕಂದರೆ ಈ ಪ್ರಪಂಚದಲ್ಲಿ
ಪ್ರಕೃತಿಲಿ ಏನಾಗುತ್ತೆ ಅನ್ನೋದನ್ನೇ ಪ್ರೆಡಿಕ್ಷನ್ ಮಾಡೋದೇ ಆರ್ಯವರ್ಧನ್ ಕೆಲಸ 100%. ಯಾಕಂದರೆ ನಾನು ಒಂದು ಸರಿ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರಿಗೆ ಗೊತ್ತು ಅಂತ ಹೇಳ್ತೀನಿ 100%. ಈ ಮಾತುಗಳೆಲ್ಲ ನಿಜವಾಗ್ತವೆ. ನನ್ನ ಮಾತಲ್ಲಿ ಭಗವಂತ ನ್ಯಾಲ್ಗೆ ಮೇಲೆ ಸರಸ್ವತಿ ತಾಂಡವಾಡ್ತಿದ್ರು. ನಾನು ಹೇಳೋ ಮಾತೆಲ್ಲವೂ ನಿಜವಾಗ್ತವೆ. ಯಾಕಂದರೆ ನನ್ನ ಎಲ್ಲ ರೀತಿಯಲ್ಲೂ ನೋಡಿದರೆ 100%. ಆದರೆ ನನ್ನ ಬ್ಲಡ್ಡು, ನನ್ನ ಉಸಿರು, ನನ್ನ ಜೀವ ಅಸ್ಟ್ರಾಲಜಿನೇ 100%. ನ್ಯೂಮರಾಜಿನ ಒಂದು ಮೊಬೈಲ್ ನಂಬರ್ಸ್, ಗಾಡಿ ನಂಬರ್ಸ್, ಅಕೌಂಟ್ ನಂಬರ್ಸ್ ಈಗಿರಬೇಕು ಅಂತ ತಗೊಬಂದವು ನಾನು. ಹಾಗಾಗಿ ಅಸ್ಟ್ರಾಲಜಿನ ಯಾರೆಲ್ಲ ಫಾಲೋ ಮಾಡ್ತೀರಾ, ನಿಮ್ಮ ಮಕ್ಕಳು ಚೆನ್ನಾಗಿ ಇನ್ನು ಮುಂದೆ ಕೈ ಮುದ್ದು ಕೇಳ್ಕೊತೀನಿ, ನಿಮ್ಮ ಮಕ್ಕಳು ಹುಟ್ಟೋ ಮಕ್ಕಳನ್ನ ಯಾವ ಟೈಮಲ್ಲಿ ಹುಟ್ಟಿದ್ರೆ ನಿಮ್ಗೆ ರಾಜಯೋಗ ಬರುತ್ತೆ ಅಂತ. ನಿಮ್ಮ ಕಷ್ಟ ಇವತ್ತಿಗೆ ಬಿಟ್ಟುಬಿಡಿ 100%. ಏನೋ ಎಲೆಕ್ಷನಲ್ಲಿ ಕ್ಯೂವಲ್ಲಿ ನಿಂತು ಓಟ್ ಹಾಕ್ತೀರಾ, ಮಕ್ಕಳನ್ನ ಕ್ಯೂವಲ್ಲಿ ನಿಂತು ಸ್ಕೂಲಿಗೆ ಸೇರಿಸ್ತೀರ. ಒಂದು ಸರಿ ಆರ್ಯವರ್ಧನ ಸಂಸ್ಥೆಗೆ ಫೋನ್ ಮಾಡಿ ಹೇಗೋ ನಿಮ್ಮ ಪುಣ್ಯಕ್ಕೆ ಲೈನ್ ಸಿಕ್ಕಿದರೆ ಖಂಡಿತಲ್ಲೂ ಕೂಡ ನಾವು ಕೆಲಸದವ್ರಿಗೆ ಎಷ್ಟು ಬೈದರೂ ಕೂಡ ಅವ್ರು ತಿದ್ಕೊಳಕ್ಕಲ್ಲ. ಯಾಕಂದರೆ ಅವ್ರ ಮೆಂಟಾಲಿಟಿನೇ ಬೇರೆ ಥರ ಇರುತ್ತೆ. ಅವ್ರಿಗೆ ಓನರ್ ಆಗೋವಂಥ ಕ್ವಾಲಿಟಿ ಇದ್ದವರು ಬೇಗ ಓನರ್ ಆಗ್ತಾರೆ. ಸಾಕಷ್ಟು ಜನ ನನ್ನ ಸಂಸ್ಥೆಯಲ್ಲಿ ಫೋನ್ ಎತ್ತಲ್ಲ ಅಂತ ಕಂಪ್ಲೇಂಟ್ ಬರುತ್ತೆ. ಇವತ್ತೆಲ್ಲವೂ ಏನಾಗುತ್ತೆ, ಒಬ್ಬ ಕೆಟ್ಟೋಗಿದ್ರು ಕೂಡ ಇನ್ನೊಬ್ಬ ಫೋನಲ್ಲಿ ಅವನು ಹಾಳು ಮಾಡಿಬಿಡ್ತಾರೆ. ಅಂಥ ಕಾಲಗಳು ಬಂದವೆ. ಹಾಗಾಗಿ ಇರೋರನ್ನೇ ಇಟ್ಕೊಂಡು ಕೆಲಸ ಮಾಡಬೇಕು. ಆದರೆ ನನ್ನ ಚೇಂಬರ್ಗೆ ಅಸ್ಟ್ರಾಲಜಿಯನ್ನು ಕೇಳೋಕ್ಕೆ ಬಂದಾಗ ದಯವಿಟ್ಟು ಕರ್ನಾಟಕದ ಮಕ್ಕಳಿಗೆ ಕೇಳ್ತಾಯಿದ್ದೀನಿ, ನನ್ನ ಪ್ರೀತಿ ಹೃದಯದವ್ರಿಗೆ, ಪ್ರೆಗ್ನೆಂಟ್ ಆದಾಗ ಆರ್ಯವರ್ಧನ ಒಬ್ಬ ಅಣ್ಣ ಇದೆ ನನಗೆ, ಅವ್ರ ಹತ್ರ ಹೋಗಿ ನಮ್ಮ ಮಗು ಯಾವ ಟೈಮಲ್ಲಿ ಹುಟ್ಟಬೇಕು ಅಂತ ದಯವಿಟ್ಟು ಬಂದು ನಿಮ್ಮ ಟೈಮನ್ನು ಇಸ್ಕೊಂಡೋಗಿ ಮಗು ಜನನವಾದಮೇಲೆ ಆ ಮಗು IAS IPS ಆಫೀಸರ್, ಜಡ್ಜು, ದೇಶದ ಪ್ರೈಮ್ ಮಿನಿಸ್ಟರ್ ಕೂಡ ಆಗ್ಬೋದು. ಅಂಥ ಗ್ರಹಗಳನ್ನ ಟ್ಯೂನ್ ಮಾಡಿಕೊಡ್ತೀನಿ. ನಾವು ಇಷ್ಟು ದಿವಸ ಜ್ಯೋತಿಷ್ಯವನ್ನು ಟಿ ವಿಲಿ ಹೇಳ್ತೀವಿ, ಸೂರ್ಯ ಚೆನ್ನಾಗಿದೆ ನೋಡಿ, ದೇವೇಗೌಡರು ಜಾಗದಲ್ಲಿ 11ನೇ ಮೇಲೆ ಸೂರ್ಯ, ನರೇಂದ್ರ ಮೋದಿಗೆ 11ನೇ ಮೇಲೆ ಸೂರ್ಯ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಸೂರ್ಯ ಹುಚ್ಚಿನಾಗಿದ್ರೆ ಗೌರ್ಮೆಂಟ್ ಕೆಲಸ ಅಂತ ಹೇಳ್ತಾರೆ. ನರೇಂದ್ರ ಮೋದಿಗೆ ಸೂರ್ಯ ಹುಚ್ಚಿನಾಗಿಲ್ಲ, ದೇವೇಗೌಡರು ಜಾತಕ ಹುಚ್ಚಿನಾಗಿಲ್ಲ. ನಾನು ಜಾತಕ ನೋಡಿದ್ದೀನಿ. ನನಗೆ ಆಲ್ಮೋಸ್ಟ್ IAS IPS ಆಫೀಸರು ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದ್ದಾರೆ. ಅವ್ರ ಜಾಗದಲ್ಲೆಲ್ಲ ಸೂರ್ಯ ಹುಚ್ಚಿನಾಗಿರಕ್ಕಲ್ಲ. ಹಂಗಾದರೆ ಎಲ್ಲ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಗೌರ್ಮೆಂಟ್ ಕೆಲಸ ಸಿಗಬೇಕಾಗಿತ್ತು. ನೋಡಿ, ಹಳೇ ಜ್ಯೋತಿಷಕ್ಕೂ ನಮ್ಮ ನಾಲೆಡ್ಜ್ ಜ್ಯೋತಿಷಕ್ಕೂ ಲಾಟ್ ಆಫ್ ಡಿಪೆಂಡ್ಸ್ ಇದೆ. ನೀವು ಹಳೇ ಸಿಸ್ಟಮನ್ನು ನೀವು ಅಳವಡಿಸ್ಕೊತೀರಿ, ನಾನು ಖಂಡಿತಲೂ ಕೂಡ ನೀವು ಅಲ್ಲೇ ಇರ್ತೀರಾ 100%. ಸೂರ್ಯ ಹುಚ್ಚ ಏಪ್ರಿಲ್ ತಿಂಗಳಲ್ಲಿ ಸೂರ್ಯ ಹುಚ್ಚ. ಹಾಗಾಗಿ ಅವರೆಲ್ಲರೂ ಗೌರ್ಮೆಂಟ್ ಕೆಲಸದಲ್ಲಿರಲ್ಲ. ಭಾಳ ವಿಶೇಷವನ್ನು ನೋಡಿ, ರಾಜ್ಕುಮಾರ್ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ್ರು, ನೇಮು ಫೇಮು ಮಾಡಿದ್ರು, ಗೌರ್ಮೆಂಟ್ ಕೆಲಸಕ್ಕೆ ಸೇರಲಿಲ್ಲ. ತೆಂಡೂಲ್ಕರ್ ಏಪ್ರಿಲ್ ತಿಂಗಳಲ್ಲಿ ಹುಟ್ಟಿದ್ದು, ಅವ್ರು ಗೌರ್ಮೆಂಟ್ ಕೆಲಸ ಉನ್ನತ ಸ್ಥಾನಕ್ಕೆ ಸೇರಲಿಲ್ಲ. ಆದರೆ ಕ್ರಿಕೆಟನ್ನು ಆಡಿದರು. ಏನಕ್ಕೆ ಅಂದರೆ ಅವ್ರು ರಾಹು ಚೆನ್ನಾಗಿತ್ತು, ರಾಹು ದಶೆಯಲ್ಲಿ ಕ್ರಿಕೆಟಲ್ಲಿ ನೇಮನ್ನು ಕಳಿಸಿದ್ರು. ರಾಜ್ಕುಮಾರ್ ಜಾತಕದಲ್ಲಿ ಯಾಕೆ ಅಷ್ಟು ಮಾಧ್ಯಮದ ಸಿನಿಮಾದಲ್ಲಿ ಫೇಮಸ್ ಅಂದರೆ, ನಂತರ ರಾಜ್ಕುಮಾರ್ ಅವ್ರಿಗೆ ಶುಕ್ರ ಮತ್ತು ಗುರು ಒಟ್ಟಿಗೆ ಇದ್ರು ಲಗ್ನದಲ್ಲಿ. ಅವ್ರದ್ದು ಮೀನ ಲಗ್ನ, ನಂದು ವೃಷಭ ಲಗ್ನ. ನೋಡಿ, ಯಾರಿಗೆ ಗುರು ಶುಕ್ರ ಲಗ್ನದಲ್ಲಿ ಇರ್ತಾರೋ ಅವ್ರ ಆಕ್ಟ್ರಸ್ಸು, ಸಿನಿಮಾ ಆಕ್ಟ್ರು ಎಷ್ಟು ಈ ಮಟ್ಟಕ್ಕೆ ಫೇಮಸ್ ಆಗಿದ್ದಾರೆ ಅಂದರೆ ಶುಕ್ರ ದಶೆ ನಡೀತೈತೆ. ಆದರೆ ಯಶ್ ಅವರು ತುಂಬ ಟೈಮ್ ತಗೊಂಡ್ರು. ನೋಡಿ, ವಿಜಯ್ ಅವರು ಶುಕ್ರ ದಶೆಯಲ್ಲಿ CM ಆದರು, ಶುಕ್ರ ದಶೆ ರಾಹು ಭಕ್ತಿಲ್ಲ. ಸೂರ್ಯ ದಶೆಯಲ್ಲಿ ಯಾರೂ ಆಗಿಲ್ಲ. ನರೇಂದ್ರ ಮೋದಿ ಸೂರ್ಯ ದಶೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿಲ್ಲ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಸೂರ್ಯ ದಶೆಯಲ್ಲಿ ಆಗಿಲ್ಲ. ಜ್ಯೋತಿಷ್ಯನ ಹೇಳೋರು ಹಂಗಂತ ಹೇಳ್ತಾ ಇರ್ತಾರೆ, ಸೂರ್ಯ ನಮಗೆ ಬೆಳಕು ಕೊಡ್ಬೋದು. ಯೋಗ ಕೊಡೋ ಗ್ರಹಗಳು ಯಾವುದು, ಯೋಗ ತರುವಂಥ ಗ್ರಹಗಳು ಯಾವುದು, ನಿಮ್ಮ ಮನೆ ಬಡತನ ಹೋಗುವಂಥ ಗ್ರಹಗಳು ಯಾವುದು, ನಿಮ್ಮ ಮನೆಗೆ ಬಡತನ ಬಂದಿರೋವಂಥ ನಕ್ಷತ್ರದಲ್ಲಿ ಕೆಲಸ ಮಾಡಿದ್ರೆ ರಾಜಯೋಗ ಬರೋದು ಯಾವುದು, ಇನ್ನೂ ಬಡತನ ಬರುವಂಥ ನಕ್ಷತ್ರಗಳನ್ನ ಫಾಲೋ ಮಾಡ್ತಾಯಿದ್ದೀರಾ. ಇದನ್ನೆಲ್ಲನೂ ಸೈಡಿಗೆ ನನ್ನ ಸಂಸ್ಥೆಯಲ್ಲಿ ನನ್ನ ಬುಕ್ಕು ಫೈಲ್ನ ತಗೊಬಂದು ಮತ್ತೆ ನಾಳೆ ಇದೇ ಟೈಮಿಗೆ ವಿಸ್ತಾರ ಚಾನಲ್ನ ಮಿಸ್ ಮಾಡಿಬಿಡಿ. 5ರಿಂದ 6 ಗಂಟೆಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ಇಷ್ಟೊತ್ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನವಗಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಶ್ರೀ ಪೆಕನಾಥ ಸ್ವಾಮೀಜಿ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾ ಮತ್ತೆ ಅವ್ರನ್ನ ಮನಸ್ಸಲ್ಲಿ ಹೃದಯದಲ್ಲಿ ನೆನೆಸ್ಕೊಂಡು ನಾಳೆ ನಿಮ್ಮ ಮುಂದೆ ಹಾಜರಾಗ್ತೀನಿ 5ವರೆಗೆ. ಮಿಸ್ ಮಾಡಿದ್ರೆ ಎಲ್ಲೋ ಹೋಗ್ಬೇಡಿ. ನಾನು ನಿಮ್ಮ ಜೊತೆ ಇರ್ತೀನಿ, ನೀವು ನನ್ನ ಜೊತೆ ಬಂದು ಜಾಯ್ನ್ ಆಗಿ. ಒಳ್ಳೆದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಗುರುಜಿ. ಎಸ್ ಸರ್, ನೋಡಿದಲ್ಲ, ಇದಿಷ್ಟು ಆರ್ಯವರ್ಧನ್ ಗುರುಜಿಯವರ ಮಾತಾಗಿತ್ತು. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.